ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಜನರ ಚಿಂತೆಯನ್ನ ಹೆಚ್ಚು ಮಾಡಿದೆ ಚಿರತೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿದೆ ಚಿರತೆ. ಸಾರ್ವಜನಿಕರಲ್ಲಿ ಸಹಜ ಇದು ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ನಿನ್ನೆ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಓಡಾಡಿದೆ. ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಪರೇಷನ್ ಚಿರತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಆರಂಭಿಸಿದ್ದಾರೆ. ಚಿರತೆ ಹೋದ ಪಾರ್ಕಿನ ಒಂದು ಭಾಗಕ್ಕೆ ಬಲೆ ಹಾಕಿದ್ದಾರೆ ಸಿಬ್ಬಂದಿ. ಮತ್ತೊಂದು ಭಾಗದಿಂದ ಪಟಾಕಿಯನ್ನ ಸಿಡಿಸ್ತಾ ಇದ್ದಾರೆ. ಆ ಪಟಾಕಿಯ ಸದ್ದಿಗೆ ಚಿರತೆ ಮತ್ತೊಂದು ಭಾಗದಿಂದ ಓಡ್ಲಿ ಅಂತ, ಯಾಕಂದ್ರೆ ಅಲ್ಲಿ ಬಲೆ ಹಾಕಿದ್ದಾರೆ. ಒಬ್ಬ RFO ಹಾಗೂ 13 ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಚಿರತೆ ಕಂಡಲ್ಲಿ ಅರವಳಿಕೆ ಮದ್ದು ನೀಡೋದಕ್ಕೆ ಗನ್ ಬಳಕೆ ಮಾಡಲಾಗುತ್ತೆ. ಬ್ಯಾಡರಹಳ್ಳಿಯ ಭಾರತ್ ನಗರದಲ್ಲಿ ಚಿರತೆ ಹಿಡಿಯೋ ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆ ರಾತ್ರಿ ಚಿರತೆ ಕಾಣಿಸಿಕೊಂಡಿದೆ. ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಯಾರೋ ಓಡಾಡುವಾಗ ಚಿರತೆ ಇರೋದನ್ನ ಗಮನಿಸಿದ್ದಾರೆ. ಕೊನೆಗೆ ಅಲ್ಲಿರುವಂತಹ ಮನೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಸಿಸಿಟಿವಿಯನ್ನ ಚೆಕ್ ಮಾಡಿದ್ದಾರೆ. ಚಿರತೆ ಪಾಸ್ ಆಗಿರೋದು ಗೊತ್ತಾಗಿದೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಜನ ವಾಕಿಂಗಿಗೆ ಅಂತ ರಸ್ತೆಗಿಳಿತಾರೆ. ವಾಕಿಂಗಿಗೆ ಬಂದವರಿಗೂ ಕೂಡ ಚಿರತೆ ಕಾಣಿಸಿದೆ. ಆ ಭಾಗದಲ್ಲಿ ಜನ ಹೊರಗಡೆ ಬರೋದಕ್ಕೂ ಭಯ ಪಡ್ತಾ ಇದ್ದಾರೆ. ವಯಸ್ಸಾದವರು ಓಡಾಡ್ತಾ ಇರ್ತಾರೆ, ಮಕ್ಕಳು ಓಡಾಡ್ತಾ ಇರ್ತಾರೆ. ಹೀಗಿರುವಾಗ ಅಲ್ಲಿನ ಜನ ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿರಿ ಅಂತ ಒತ್ತಡ ಹಾಕ್ತಿದ್ದಾರೆ. ಚಿರತೆ ಕಾರ್ಯಾಚರಣೆ ಈಗ ನಡೀತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಾರೆ ಸ್ಥಳದಲ್ಲಿ. ಒಂದು ಕಡೆ ಬಲೆ ಹಾಕಿದ್ದಾರೆ, ಮತ್ತೊಂದು ಕಡೆ ಪಟಾಕಿಯನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲೊಂದು ಪಾರ್ಕ್ ಇದೆ. ಆ ಪಾರ್ಕಿನ ಒಳಗಡೆ ಚಿರತೆ ಇದೆ ಅಂತ ಜನ ಹೇಳ್ತಾ ಇರೋದು. ಹಾಗಾಗಿ ಪಾರ್ಕಿನ ಒಂದು ಬದಿ ಬಲೆ ಹಾಕಿ ಮತ್ತೊಂದು ಬದಿಯಿಂದ ಪಟಾಕಿಯನ್ನ ಹೊಡಿತಾ ಇದ್ದಾರೆ. ಆ ಸದ್ದಿಗೆ ಚಿರತೆ ಓಡ್ಲಿ ಅಂತ ಕಾರ್ಯಾಚರಣೆ ಇನ್ನೂ ನಡೀತಾ ಇದೆ. ಚಿರತೆ ಇನ್ನೂ ಕೂಡ ಬಲೆಗೆ ಬಿದ್ದಿಲ್ಲ. ಎಲ್ಲೇ ಚಿರತೆ ಕಂಡ್ರೂ ಕೂಡ ಅರವಳಿಕೆ ಮದ್ದನ್ನ ನೀಡೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ರೆಡಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಬೆಂಗಳೂರಿನಂತ ಇಂಥ ಸಿಟಿಯಲ್ಲಿ ಚಿರತೆ ಕಾಣಿಸ್ಕೊಳ್ತು ಅಂತ ಅಂದ್ರೆ ಎಂಥವರಿಗೂ ಕೂಡ ಭಯ ಆಗತ್ತೆ. ಹೊತ್ತಲ್ಲದ ಹೊತ್ತಲ್ಲಿ ಜನ ಓಡಾಡ್ತಾ ಇರ್ತಾರೆ, ಮಕ್ಕಳು ಓಡಾಡ್ತಾ ಇರ್ತಾರೆ. ಸೊ ಈಗ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಬಟ್ ಯಾವ ಹಂತದಲ್ಲಿದೆ ಚಿರತೆ? ಆ ಪಾರ್ಕಿನ ಒಳಗಡೆಯೇ ಇದೆ ಅನ್ನೋದು ಕನ್ಫರ್ಮ್ ಆಗಿದೆಯಾ ಅವರಿಗೆ? ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮುತ್ತಪ್ಪ ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ. ಮುತ್ತಪ್ಪ, ಈ ಕಾರ್ಯಾಚರಣೆ ಏನು ಶುರುವಾಗಿದೆ? ಯಾವ ಹಂತದಲ್ಲಿದೆ ಕಾರ್ಯಾಚರಣೆ? ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಚಿರತೆ ಹಿಡಿಯುವಂತಹ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿರುವಂಥದ್ದು. ಯಾಕಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳಗ್ಗಿಂದನೂ ಕೂಡ ಈ ಒಂದು ಚಿರತೆ ಓಡಾಡಿರುವಂತಹ ಪಾರ್ಕ್ ಆಗಿರ್ಬೋದು, ಜೊತೆಗೆ ಸುತ್ತಮುತ್ತಲಿರುವಂತಹ ಪ್ರದೇಶಗಳಲ್ಲಿ ಒಂದು ಸುತ್ತಿನ ಒಂದು ಪರಿಶೀಲನೆ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು. ಜೊತೆಗೆ ಏನು ಪಟಾಕಿಯನ್ನು ಹೊಡೆಯುವ ಮೂಲಕ ಏನೋ ಚಿರತೆಯ ಸುಳಿವು ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ರು. ಆದರೆ ಯಾವುದೇ ರೀತಿಯಾದಂತಹ ಚಿರತೆ ಇಲ್ಲಿದೆ ಅನ್ನೋದಕ್ಕೆ ಸುಳಿವು ಸಿಗದೇ ಇರುವಂತಹ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಚಿರತೆಯನ್ನ ಸೆರೆ ಹಿಡಿಯುವಂತಹ ಪ್ರಕ್ರಿಯೆಗೆ ಸ್ಥಗಿತಗೊಳಿಸಲಾಗಿರುವಂಥದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಚಿರತೆ ಜಂಪ್ ಮಾಡಿ ಹೋಗಿರುವಂತಹ ಈ ಪಾರ್ಕ್ನ ಸುತ್ತಲೂ ಕೂಡ ಒಂದು ಹಂತದ ಪರಿಶೀಲನೆಯನ್ನು ಮಾಡಿದ್ರು. ಜೊತೆಗೆ ಈ ಏರಿಯಾದ ಸುತ್ತಮುತ್ತಲಿರುವಂತಹ ನಿರ್ಜನ ಪ್ರದೇಶಗಳಿಗೆ ಹೋಗ್ಬಿಟ್ಟು ಕೂಡ ಅಲ್ಲಿಯೂ ಕೂಡ ಏನು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಈಗ ರಾತ್ರಿ ಹೊತ್ತು ಈ ಒಂದು ಪಾರ್ಕು ಮತ್ತು ಏರಿಯಾದಲ್ಲಿ 3 ಬೋನ್ಗಳನ್ನು ಹಾಕೋದಕ್ಕೆ ಕೂಡ ಈಗ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಇರುವಂತಹ ಸ್ಥಳೀಯರಿಗೆ ಒಂದು ಮಾಹಿತಿ ಕೊಡುವಂತಹ ಕೆಲಸ ಕೂಡ ಮಾಡಿದ್ದು. ರಾತ್ರಿ ಹೊತ್ತು ಒಬ್ಬೊಬ್ಬರಾಗಿ ಈ ಭಾಗದಲ್ಲಿ ಓಡಾಡಬೇಡಿ, ಚಿರತೆ ಸೆರೆ ಹಿಡಿಯೋರ್ಗೂ ಕೂಡ ಯಾರೂ ಕೂಡ ನಸುಕಿನ ಜಾವ ವಾಕಿಂಗ್ ಮಾಡಬೇಡಿ ಅನ್ನೋ ಒಂದು ಸಂದೇಶವನ್ನ ಇಲ್ಲಿರುವಂತಹ ಸ್ಥಳೀಯರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಚಿರತೆ ಏನಾದರೂ ಕಂಡಲ್ಲಿ ಅದಕ್ಕೆ ಅರವಳಿಕೆ ಮದ್ದನ್ನು ಕೊಡೋದಕ್ಕೆ ಏರ್ ಗನ್ ಅನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಜೊತೆಗೆ 24 ಗಂಟೆಗಳ ಕಾಲ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪೆಟ್ರೋಲಿಂಗ್ ಮಾಡೋಕೆ ಕೂಡ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇಲ್ಲಿರುವಂತಹ ಸ್ಥಳೀಯರನ್ನು ಕೂಡ ಚದುರಿಸುವಂತಹ ಕೆಲಸ ಕೂಡ ಮಾಡಲಾಗಿದೆ. ಜೊತೆಗೆ ಚಿರತೆ ಹೋಗಿರುವಂತಹ ಭಾಗದಲ್ಲಿ ಬೋನನ್ನು ಅಳವಡಿಕೆ ಮಾಡೋಕ್ಕೂ ಕೂಡ ಈಗ ನಿರ್ಧಾರವನ್ನು ಮಾಡಲಾಗಿರುವಂಥದ್ದು. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಚಿರತೆ ಇಲ್ಲಿಂದ ಹೋಗಿರುವಂಥದ್ದು. ಜೊತೆಗೆ ರಾತ್ರಿ ಹೊತ್ತು ಮತ್ತೆ ಈ ಭಾಗಕ್ಕೆ ಬಂದ್ರೆ ಅದನ್ನು ಸೆರೆ ಹಿಡಿಯೋದಕ್ಕೆ ಬೇಕಾದಂತಹ ಬೋನ್ ವ್ಯವಸ್ಥೆ, ಆ ಬೋನ್ ನಲ್ಲಿ ನಾಯಿ ಮರಿ ಅಥವಾ ಒಂದು ಕುರಿಯನ್ನು ಹಾಕೋದಕ್ಕೆ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಈಗ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ರಾತ್ರಿ ಹೊತ್ತು ಕಂಪ್ಲೀಟ್ ಆಗಿ ಪೆಟ್ರೋಲಿಂಗ್ ಇಲ್ಲಿ ಈ ಭಾಗದಲ್ಲಿ ಮಾಡೋದಕ್ಕೆ ಕೂಡ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಾರ್ವಜನಿಕರಿಗೆ ಒಂದು ಸಂದೇಶ ಕೂಡ ಕೊಟ್ಟಿರುವಂತಹ, ಯಾರು ಕೂಡ ಒಬ್ಬೊಬ್ಬರಾಗಿ ರಾತ್ರಿ ಹೊತ್ತು ಓಡಾಡಬೇಡಿ, ನಸುಕಿನ ಜಾವ ಒಬ್ಬರಾಗಿ ವಾಕಿಂಗ್ ಕೂಡ ಮಾಡಬೇಡಿ ಅನ್ನೋದೊಂದು ವಿಚಾರ ಕೂಡ ಸ್ಥಳೀಯರಿಗೆ ತಿಳಿಸುವಂತಹ ಕೆಲಸವನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಚಿರತೆ ಹಿಡಿಯುವಂತಹ ಒಂದು ಪ್ರಕ್ರಿಯೆಗೆ ಅಲ್ಪ ವಿರಾಮನ ಕೊಟ್ಟಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಮುತ್ತಪ್ಪ, ನೀವೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.